ಮತ್ತೊಮ್ಮೆ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ನಮಗೆ ಸ್ವಾಗತ. ಆಲಮಟ್ಟಿಯ ಹಿನ್ನೂರು ಕೃಷ್ಣೆ ಅನೇಕ ಊರುಗಳನ್ನು ತನ್ನ ತೆಕ್ಕೆಯಲ್ಲಿ ತೆಗೆದುಕೊಳ್ತದೆ. ಅಂಥ ಊರುಗಳಲ್ಲಿ ಒಂದು ಈ ನಾಡಿನ ಬಹುದೊಡ್ಡ ನಗರವಾದ ಬಾಗಲಕೋಟೆ. ಈಗ ಬಾಗಲಕೋಟೆಯ ಬೆಳಗಾವಿ ಮತ್ತು ಬಾಗಲಕೋಟೆ ಮುಖ್ಯ ನಗರದ ಮುಖ್ಯ ರಸ್ತೆಯಲ್ಲಿದ್ದೇನೆ. ಈ ಬಾಗಲಕೋಟೆಯಲ್ಲಿ ಅನೇಕ ಊರುಗಳನ್ನು ಕೃಷ್ಣೆ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾಳೆ. ಅಂತಹ ಬಾಗಲಕೋಟೆಯಲ್ಲಿರುವಂಥ ಅನೇಕ ಸ್ಮಾರಕಗಳು ಇಲ್ಲಿವೆ. ಒಂದಿಷ್ಟು ಸ್ಮಾರಕಗಳನ್ನು ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಹಿನ್ನೀರಿನಲ್ಲಿ ಬಾಧಿತಗೊಳ್ಳುವ ಈ ದೊಡ್ಡ ನಗರ ಬಾಗಲಕೋಟೆಯಲ್ಲಿ ಅನೇಕ ಅದ್ಭುತವಾದ ಕಟ್ಟಡಗಳಿವೆ. ಅವೆಲ್ಲವೂ ಬಹುತೇಕವಾಗಿ ಕೃಷ್ಣೆಯ ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು ಬಹಳ ದುಃಖದ ಸಂಗತಿ. ಅಂತಹ ವಿಭಿನ್ನವಾದ ವಿಶಿಷ್ಟವಾದ ಒಂದು ಕಟ್ಟಡದ ಪರಿಚಯವನ್ನು ಹೋಮ್ ಟೂರನ್ನು ನಿಮಗೆ ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವುದೂ ಅಲ್ಲ, ನನ್ನ ಹಿಂಭಾಗದಲ್ಲಿರುವಂಥ ಹಲ್ಕಾಟಿ ಪ್ರತಿಷ್ಠಿತ ಮನೆತನದ ಹಲ್ಕಾಟಿ ಬಿಲ್ಡಿಂಗ್. शादी की बात करने आए हो? ले जाइए, हमें नहीं चाहिए. ವಾಸ್ತು ವಿನಾಶದಿಂದ ಬಹಳ ವಿಶಿಷ್ಟವಾಗಿ ಗುರುತಿಸಿಕೊಳ್ಳುವಂಥ ಈ ಕಟ್ಟಡವನ್ನು ನೀವು ಒಂದಿಷ್ಟು ಪ್ರಸಿದ್ಧ ಚಲನಚಿತ್ರಗಳಲ್ಲಿ ಸಹಿತ ಕಾಣಬಹುದು. ಅವುಗಳ ಬಗ್ಗೆ ಮುಂದೆ ನಿಮಗೆ ಒಂದಿಷ್ಟು ವಿವರಗಳನ್ನು ಕೊಡ್ತೀನಿ. ಕಟ್ಟಡದ ಮುಖ್ಯ ಮಾಲೀಕರಲ್ಲಿ ಒಬ್ಬರಾದಂಥ ಸಿದ್ದಣ್ಣ ಅವರಿದ್ದಾರೆ. ಅವರನ್ನು ಜೊತೆಗೆ ಒಳಭಾಗದಲ್ಲಿ ಶಂಕರಣ್ಣ ಅಂತೇಳಿ ಹಿರಿಯರಿದ್ದಾರೆ. ಅವರನ್ನು ಕೇಳೋಣ. ಈ ಕಟ್ಟಡದ ಇತಿಹಾಸ ಮತ್ತು ವಾಸ್ತು ವಿನಾಶದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅವರಿಂದ ಕೇಳ್ತಾ ಹೋಗೋಣ. ಸರಿ, ಸಂಚಿಕೆಗೆ ನಿಮಗೆ ಸ್ವಾಗತ. ಯಾವಾಗಿಂದ ಕಟ್ಟಡ ನಿಮ್ಮ ಮಾಹಿತಿ ಇದ್ದಾಗಿದೆ? ಇದು 1937ದಾಗ ಗೌರ್ಮೆಂಟ್ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಅವಾಗ ಆ ಟೈಮ್ದಾಗ 1937ದಾಗ ಮುಗೀತು ರೀ ಇದು. ಇದು ಅವಾಗ ಬಾಂಬೆ ಇದು ಸ್ಟೇಟ್ ಇತ್ತು ರೀ ಆ ಟೈಮ್ದಾಗ. ಇದು ನಮ್ದು ಅಜ್ಜವರು ಬ್ಯಾಸಿಗೆ ಇರಲಿಕ್ಕೆ ಅಂತಂದ 3 ತಿಂಗಳ ಸಂಬಂಧ ಈ ಬಿಲ್ಡಿಂಗ್ ಕಟ್ಟಿಸಿದ್ರು. ಬ್ಯಾಸಿಗೆ ಸಂಬಂಧ ಒಬ್ಬರೇ ಮಗ, ಅವರ ಹೆಸರು ಮಲ್ಲಪ್ಪ ಬಸಪ್ಪ ಹಲ್ಕಾಟಿ ಅಂತಂದ. ಅವರು ನಮ್ಮ ತಾತಾರು. ಅವರು ಎಲ್ಲ ಅವ್ರ ಫ್ಯಾಮಿಲಿ ಅಂತಂದ್ರೆ ಹೆಸರು 6 ಮಂದಿ ಮಕ್ಕಳು. ಅವ್ರಿಗೆ 6 ಮಂದಿ ಮಕ್ಕಳು. ಅದ್ರೊಳಗೆ ಅವ್ರ ಮೊಮ್ಮಕ್ಕಳು ಎಲ್ಲರೂ ಕೂಡಿ 40 ಮೆಂಬರ್ಸ್ ಫ್ಯಾಮಿಲಿ ನಮ್ಮದು. ನಾವು ಹಳಪೇಟೆಗೆ ಇರ್ತಿದ್ವಿ ರೀ. ಅಲ್ಲಿ ದೊಡ್ಡದೊಂದು ಬಿಲ್ಡಿಂಗ್ ಇತ್ತು. ಅಲ್ಲಿ 40-50 ಮಂದಿ ನಾವು ಒಟ್ಟೆ ಕೂಡಿ ಇರ್ತಿದ್ದೆವು. ಸೊ ಹಲ್ಕಾಟಿ ಮಂತನ ಮೂಲ ಬಾಗಲಕೋಟೆ ಬಾಗಲಕೋಟೆಗೆ ಮಂತಾನ. ಅವಾಗ ಏನು ಉದ್ಯೋಗ ಏನಿತ್ತು? ನಮ್ಮದು ಅಡಿಕೆ ಅಂಗಡಿ ಇತ್ತು ರೀ, ಔಷಧಿ ಅಂಗಡಿ ಐತೆ ರೀ. ಮತ್ತು ನಮ್ಮದು ರೇಷ್ಮೆ, ಆಗಿನ ಕಾಲದಾಗ ರೇಷ್ಮೆ ವ್ಯಾಪಾರ ಇತ್ತು ರೀ. ಹೀಗಾಗಿ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದರು. ಅವರು ಒಬ್ಬರೇ ಮಗ, ಮಲ್ಲಪ್ಪನ ಅವರು ಅನ್ನೋರು ಒಬ್ಬರೇ ಮಗ. ಅವರೇ ಇದನ್ನು ಕಟ್ಸಿದ್ದು ಬಿಲ್ಡಿಂಗ್. ಈ ಕಟ್ಟಡವನ್ನು ಕಟ್ಸಿದ್ದು ಅವರೇ. ಬಟ್ ಬೇಸಿಗೆ ಟೈಮಲ್ಲಿ ಅನುಕೂಲ ಅಂತೇಳಿ ಬೇಸಿಗೆ ಟೈಮ್ದಾಗ ಬಂದು ಇರಲಿಕ್ಕೆ ನೀವು ಅವ್ರ ಮೂಲ ಮಾಲಕರಿಗೆ? ನಾನು ಮೊಮ್ಮಗ. ಹಾಂ. ಅವರು ನಮ್ಮ ತಂದೆಯವ್ರ ತಮ್ಮರು. ಅವ್ರು 6 ಮಂದಿ ಒಳಗೆ ಇವರು ಒಬ್ಬರೇ ಉಳಿದವರು. ಇವರು ಶಂಕರಣ್ಣ ಹಲ್ಕಾಟಿ ಅಂತಂದ ನಮ್ಮ ಅಂಕಲ್. ಈ ಕಟ್ಟಡದ ಬಗ್ಗೆ ನಿಮಗೆ ಏನು ಮಾಹಿತಿ ಇಲ್ಲ, ಆದರೆ ಹೇಳಿದ್ದು ಎಲ್ಲ ನಮ್ಮ ಫಾದರು ನೆಪ್ಪದಾವು. ನಿಮ್ಮ ತಂದೆ ಹೆಸರು? ಮಲ್ಲಪ್ಪಣ್ಣ ಹಲ್ಕಾಟಿ ಅಂತ. ಮಲ್ಲಪ್ಪ ಬಸಪ್ಪ ಹಲ್ಕಾಟಿ ಅಂತೇಳಿ ಅವರೇ ಮಾಡಿದ್ದೆಲ್ಲ ಆಸ್ತಿ. ನಮ್ಮದು ಅಗ್ರಿಕಲ್ಚರ್ 180 ಎಕರೆ ನೀರಾವರಿ, ಒಂದು ವನ ಬೇಸಾಯ 120 ಎಕರೆ. ಹೀಗಾಗಿ ನಾವು ಯಾರೂ ಅಂತಂದ್ರೆ ನೌಕರಿ ಮಾಡೋಕೆ ಹೋಗಿಲ್ಲ. ಅಟ್ರ ನಮ್ಮ ಪೂರ್ತಿ ಒಕ್ಕಲ್ತನ, ನಮ್ಮದು ಒಕ್ಕಲ್ತನ ಮೇನ್ ದ್ರಾಕ್ಷಿ, ಕಬ್ಬು, ಎಲಿ, ದಾಳಂಬ್ರಿ ಚಿಕ್ಕು ಮೂಲ ಆದರೂ ಅಗ್ರಿಕಲ್ಚರ್. ಅವಾಗಿನ ಕಾಲದಾಗ ಅವ್ರು ನಮ್ಮ ಫಾದರ್ ಇದ್ದಾಗ ದ್ರಾಕ್ಷಿ, ಇದೇನು ಬಿಲ್ಡಿಂಗ್ ಆದ ಕೂಡಲೇ ದ್ರಾಕ್ಷಿ ಮಾಡಿದ್ರು. ಅವು ಬರೀ ಗಿಡಕ್ಕೆ ಬೆಳೆಸಿದ್ರು. ಅವಾಗ 15 ಹೊರ ಇಟ್ಟಿದ್ದು ಅವಾಗ. ನಿಮ್ಮ ತಂದೆಯವರು ಬೆಳೆಸಿದ್ದು? ಅವಾಗಲಿಂದ ಎಲ್ಲ ದ್ರಾಕ್ಷಿ. ಅಂದಾಜು ಯಾವ ಇಸ್ವಿ ಒಳಗೆ ನೀವು? ಅದು ಮಾಸು 1948 ಒಳಗೆ ಅವಾಗಲೇ ದ್ರಾಕ್ಷಿ ಇತ್ತು. ಸೊ ಬಾಗಲಕೋಟೆಗೆ ಯಾರು ವಿಚಿತ್ರ ಈ 34 ವರ್ಷದಿಂದ ಗೊತ್ತಾಗಿದೆ. ಆ ತೋಟ ಇಲ್ಲೇ ಈ ಬ್ಯಾಗ್ 14 ಎಕರೆ ಐತ್ರಿ ಸರ್. ಒಂದು ಟೋಟಲ್ ಬಿಲ್ಡಿಂಗ್ ಇದು 15 ಎಕರೆ ರೀ.
ಅದು ಹಿಂದೆ 14 ಎಕರೆ ತೋಟ ಅದ ರೀ. ಅಲ್ಲಿ ನಾವು ದ್ರಾಕ್ಷಿ ಬೆಳಿತಿದ್ವಿ ರೀ. 1948ದಾಗ ರೀ ಅವಾಗ ಹಾರಾಳಿ ಕಟಗಿಲಿಂದ ದ್ರಾಕ್ಷಿ ಬೆಳಿತಿದ್ರಿ ಸರ್ ನಮ್ಮ ಮುತ್ತನ ಕಾಲದಾಗ. ಅವಾಗ ತಿಂದು ಮಂದಿ ಇದ್ದಿಲ್ಲ, ಹಳ್ಳಿಗೆ ಬಂಡಿಲ್ಲ ಕಳಿಸ್ತಿದ್ರು, ಅಷ್ಟು ಇದ್ದಿದ್ದಿಲ್ಲ ವ್ಯಾಪಾರ. ಸೊ 48ರಲ್ಲೇ ದ್ರಾಕ್ಷಿ ಬೆಳಿತಿದ್ರು ಅಂದ್ರೆ ದೊಡ್ಡ ಹಾರಾಳಿ ಕಟಗಿಲಿಂದ ಬರೀ ಈಗ ಕಲ್ಲಿಂದ ಮಾಡ್ತಾರಲ್ರಿ ಮಾಡ್ತಿದ್ರು. ಬಟ್ ಅವಾಗ ಕಟಗಿಲಿಂದ ನಿಂದಿರಿಸಿ ಇದು ಮಾಡ್ತಿದ್ರು. ಇದು ಜಾಗ ಸಲ್ಬನ್ನವ್ರ ಕೋರ ಅಂತಂದು ಅವ್ರದ್ದು ಜಾಗ ಇದು ಮೊದಲು 15 ಎಕರೆ. ಆಮೇಲೆ ನಮ್ಮ ಮುತ್ತವರು 1937ದಾಗ ಇದು ಕಟ್ಟಿದ್ದು. ಅದಕ್ಕಿಂತ ಮೊದ್ಲಿಕ್ಕೆ 3 ವರ್ಷ ಮೊದ್ಲಿಕ್ಕೆ ಅಂದ್ರೆ 1934ದಾಗ ಖರೀದಿ ಆಗಿದ್ರಿ ಇದು ಬಿಲ್ಡಿಂಗ್, ಇದು ನೆಲ. ಆಮೇಲೆ ನಮ್ಮ ಅಜ್ಜಾರು ಏನು ಮಾಡಿದರು, ಇಲ್ಲ ಇದನ್ನ ಬಿಲ್ಡಿಂಗ್ ಕಟ್ಟಿಸ್ತೀನಿ ಅಂತಂದು ಬಿಲ್ಡಿಂಗ್ ಕಟ್ಟಿಸಿದ್ರಿ. ಬಿಲ್ಡಿಂಗ್ ಕಟ್ಟಿಸಿ ಬ್ಯಾಸಿಗೆ ಎಂಜಾಯ್ ಇರೋಕ್ಕಷ್ಟೇ. ಅವರು ಇದಕ್ಕಿಂತ ದೊಡ್ಡ ಮನೆ ಹಳಪೇಟೆಯಾಗ ಮುಜರಾನಗಳು ಆ ಹಾಲಿಗೆ ತಕ್ಕ ಜಮಖಾನ ಗಾಡಿ ಹೈದರಾಬಾದ್ಲಿಂದ ದಂಡಿಯಾ ಅಂತಿದ್ರು, ಮೆಂಬರ್ ಇದ್ರು ಅವರು ದಂಡಿಯಾ ಅಂತ. ಈಗಾದರೂ ಅವ್ರ ಮಗ ಅದನ್ರಿ, ಅವ್ರನ್ನ ಕಳಿಸಿ ಹಾಡಕ್ಕೆ ಕರೆಸ್ತಿದ್ರು, ಮುಜರಾ ಅಂತ ಮಾಡ್ತಿದ್ರು. ಈಗ ತೋರಿಸ್ತಾರೆ ಅದೇ ಟೈಪ್ ಮಾಡ್ತಿದ್ರು ಎಲ್ಲ ಗೆಳೆಯರು ಕೂಡಿ. ಸೊ ಅವ್ರು ಬೇಸಿಗೆಗಿರ್ಲಿಕ್ಕೆ ಮಾಡ್ಕೊಂಡಂತ ಒಂದು, ಈಗ ರಾಜ ಮಹಾರಾಜರು ಬೇಸಿಗೆ ಅರಮನೆ ಅಂತೇಳಿ ಅಲ್ಲೆಲ್ಲೇ ಮಾಡ್ಕೋತಿದ್ರು. ಮೈಸೂರು ಮಹಾರಾಜನು ಬರೋ ಇದ್ನಂತ್ರಿ. ಹೌದಾ? ಓಪನಿಂಗ್ ದಿವಸ ಬರೋಂತ ಏನೋ ಅನುಕೂಲ ಆಗಿ. ಯಾವಾಗ ಉದ್ಘಾಟನೆ ಓಪನಿಂಗ್ ಆಗಿದೆ? 1937 ಅಲ್ಲಿ ಏನು ಎಂಟ್ರೆನ್ಸ್ ಅಲ್ಲಿ ನಾವು ಏನಿದೆ 1937ರಲ್ಲಿ ಉದ್ಘಾಟನೆ ಆಗಿದೆ. ಎಷ್ಟು ಜಾಗದಲ್ಲಿ ಇದೆ ಈಗ ಇದು? 34 ಗುಂಟೆ ರೀ, 34 ಗುಂಟೆ. ಓಕೆ. ಅವಾಗಿನ ಕಾಲದಾಗ ಕಾರ್ ಬಾಗಲಕೋಟೆಗೆ ಯಾವ ಇದ್ದಿದ್ದಿಲ್ಲ. ಫ್ಲಾಟ್ ಕಾರ್ ಇಂಗ್ಲೆಂಡ್ ಕರ್ಕೊಂಬಂದ್ರು. ಖಾಯಂ ಮನೆ ಕೊಟ್ಟು ಎಲ್ಲ ಮಾಡಿ ಅವಾಗ ಮೇಂಟೈನ್ ಮಾಡಿಸ್ತೀವಿ. ಅದು ಫ್ಲೈಟ್ ಕಾರು ವಿದೇಶಿ ಕಾರು, ಇಂಗ್ಲೆಂಡ್ ಇಂಗ್ಲೆಂಡ್ ಕಾರು. MIJ 112 ನಂಬರ್ ಸಹಿತ ನೆನಪಿದೆ. ನಾ ಹತ್ತೀನಿ ಹೊಡೆದೀನಿ ಅದನ್ನು. ಇದು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ರೀ ಇಲ್ಲಿ ಗಚ್ಚಿಂದ ಇದು ಗಾನ ಮಾಡಿದ್ರು. ಇದು ರೌಂಡ್ ಒಂದು ಎತ್ತಿಲಿಂದ ಗಾನ ಮಾಡಿದ್ರಿ, ಗಚ್ಚಲಿಂದ ಮಾಡಿದ್ದು. ಗಚ್ಚಲಿಂದ ಮಾಡಿದ್ದು ಎತ್ತಿಂದು ಎಲ್ಲ ಮಾಡಿ ಇದನ್ನ ಬಿಲ್ಡಿಂಗ್ ಪೂರಾ 3-4 ವರ್ಷ ತೊಗೊಂಡ್ರಿ ಇದನ್ನ ಕಟ್ಟಕ್ಕೆ. 4 ವರ್ಷ? ಹೌದು. ಯಾ ಇಂಜಿನಿಯರ್ ಓನ್ಲಿ ಅವ್ರದ್ದು ಪ್ಲ್ಯಾನ್. ಬಾಂಬೆದಾಗ 1-2 ನೋಡಿದ್ರಂತ ಮಾಡ್ಕೊಂಡು ಮಾಡಿದ್ದು. ಏನಾದರೂ ಐತೆ, ನನ್ನ ಮಗ ತೋರ್ಸಾಕತ್ತಾನೆ ಈ ಬಿಲ್ಡಿಂಗ್ ಇದು ಬಾಂಬೆದಾಗ. ಕೋರ್ಟನ್ನ ಯಾವುದೋ ಹೇಳಿದವ, ಅದನ್ನು ನೋಡೇ ಮಾಡಿ. ಬಾಂಬೆಲಿದ್ದು ಒಂದು ಕಟ್ಟಡ ನೋಡಿ ಆ ರೀತಿ ಆಗ್ಬೇಕಂತೇಳಿ ಇದು ಮಾಡಿದ್ವಿ. ಪೂರಾ ಕೆಂಪು ಕಲ್ಲಿನ ಕಟ್ಟಡ. ನೋಡ್ರಿ ಇದಕ್ಕೆ ಸಾಸಿವೆ ಕಾಳಿಂದ ಇದು ರೀ, ಸಾಸಿವೆ ಕಾಳು ಅಂತಾರೆ. ಇದು ಕಚ್ ಹಾಕ್ಯಾರಲ್ರಿ ಕಲ್ಲಿಗೆ, ಸಾಸಿವೆ ಕಾಳಿಂದ ಕಚ್ ರೀ. ಮತ್ತು ಇಲ್ಲೇ ಸಿಮೆಂಟ್ ಫ್ಯಾಕ್ಟ್ರಿ ಬ್ಲಾಸ್ಟಿಂಗ್ ಹಾಕತಿ. ಅವಾಗ ಒಂದಿಟ್ಟು ಅಳಿಗಾಡಿಲ್ಲ ಮತ್ತು ಕ್ರ್ಯಾಕು ಇಲ್ಲ. ಕೀಲಿ ಅಳಿಗಾಡ್ತಿತ್ತು, ಬಾಗಲ್ದು ಹಾಕಿದ ಕೀಲಿ ಅಳಿಗಾಡ್ತಿತ್ತು. ಆ ಬಿಲ್ಡಿಂಗ್ ಏನೂ ಆಗಿಲ್ಲ. ಸಾಸಿವೆ ಕಾಳಿಂದ ಅಂದ್ರಲ್ಲ, ಏನು ಖರ್ಚು ಹಾಕಿದ್ದಾಳ್ರಿ. ಇದು ಇಲ್ಲಿ ಐತಲ್ರಿ, ಇದು ಸಾಸಿವೆ ಕಾಳು ಅಂತಾರೆ. ಇವು ಡಿಸೈನಿಗೆ ಈ ಟೈಪ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ರೀ. ಕಾಲದಾಗ ಗೌಂಡಿಗಳು ಇದನ್ನು ಈ ಟೈಪ್ ಮಾಡ್ತಿದ್ರು. ಎಲ್ಲಿ ಕ್ರ್ಯಾಕ್ ಬಂದಿಲ್ಲ ನೋಡ್ರಿ, ನಾವು ಮುದುಕರಾದೀವು. ಇಲ್ರಿ ಅಲ್ರಿ ಸರ, ಇಲ್ಲಿ ಫ್ಯಾಕ್ಟ್ರಿ ಐತಿ. 2ಕ್ಕೆ ಇದು ಬ್ಲಾಸ್ಟ್ ಆಕತಿ. 2 ಸುಮಾರು ಬ್ಲಾಸ್ಟ್ ಮಾಡ್ತಾರೆ ಅಲ್ಲಿ. ಪೂರ ಬಿಲ್ಡಿಂಗ್ ಭೂಮಿ ನಡುಗ್ತೈತೆ, ಆದರೂ ಎಲ್ಲಿಯೂ ಕ್ರ್ಯಾಕ್ ಆಗಿಲ್ಲ. ಅಷ್ಟು ಮಜೂತಿ ಕಟ್ಟಿ ಸರ್. ಅಂದ್ರೆ ಯಾವ ರೀತಿ ಮತ್ತು ಒಂದು ತಳಮನೆ ಐತಿ, ಇಲ್ಲಿ ನೆಲಮನೆ ಐತಿ, ಟೇಜರಿ ಐತಿ. ಇದ್ರದ್ದು ಕಲ್ಲಿಂದ ಕಟ್ಟಿದ್ದು. ಹಿಂಗೆ ಜಗ್ಗಿದ್ರೆ ಇದು ಒಂದು ಲಾಕ್ ಸಿಸ್ಟಮು, ಒಂದು ಪಸಿಕಲ್ ಐತ್ರಿ, ಅದು ಲಾಕ್ ಸಿಸ್ಟಮ್ ಐತಿ. ಹಿಂಗೆ ಒಂದು ಮೋರಿ ಇಟ್ಟರಿ, ಅದಕ್ಕೆ ಒಂದು
ಬೆನಿ ಇಟ್ರಂದ್ರೆ ಒಂದು ತೂತು ತೆಗ್ದಾರಿ ಆ ಬೆನಿ ಇಟ್ರಂದ್ರೆ ಆ ಕಲ್ಲು ಸೆತಾಡಂಗಿಲ್ಲ ಲಾಕ್. ನೋಡ್ಬೋದಾ ಎಲ್ಲಿದೆ? ಅವನ್ನ ಕರೆಸ್ತೀನಿ ಒಂದು ಸ್ವಲ್ಪ. ಆರಾಮ ರೀ ದುಡ್ಡು ಬೈ ಆರಾಮಿದ್ರೆ ನಾವು ಆರಾಮಿರೋ ಆಗಬೇಕಲ್ಲ. ಸರ್ ಇದು ಮನೆ ಮೇನ್ ಎಂಟ್ರೆನ್ಸ್. ಹಾಂ ಹಾಂ, ಮೇನ್ ಎಂಟ್ರೆನ್ಸ್. ಯಾವುದೋ ಒಂದು ಹಳೆ ಇಂಗ್ಲೀಷ್ ಬ್ರಿಟಿಷ್ ಕಾಲದಾಗಿಂದ ಕಟ್ಟಡ. ಅದೇ ರೀತಿ ಸೇಮ್ ಅರ್ಧ ಹಿಂಗೆ ಸೆಂಟ್ರದಾಗ. ಇದು ಹಾಲ್ ರೀ, ಸೇಮ್ ಹಾಲ್ ಮ್ಯಾಗ ಐತ್ರಿ. ಇದು ಆಗಿನ ಕಾಲದಾಗ ಮುಜರಾಗಿದ್ರ ಮಾಡೋಕೆ ನಮ್ಮ ಅಜ್ಜಾರು ಅವ್ರ ಫ್ರೆಂಡ್ಸು ಟೈಮ್ ಪಾಸ್ ಮಾಡೋಕೆ ಬರ್ತಿದ್ರು ಇಲ್ಲಿ. ಬೇಸಿಗೆ ದಿನದಾಗ ಅಷ್ಟೇ 4 ವರ್ಷ 4 ತಿಂಗಳು ಅಷ್ಟೇ ಇರ್ತಿದ್ರು ಅವರು. ಆ ನಂತರ ಅಲ್ಲಿ ಹಳಪೇಟೆಗೆ 50 ಅಲ್ಲಿ ದೊಡ್ಡ ಮನೆ ರೀ, ಇದಕ್ಕಿಂತ 4 ಪಟ್ಟು ದೊಡ್ಡದು. ಬೇಸಿಗೆ ಟೈಮಲ್ಲಿ ಇದು ಡೈನಿಂಗ್ ಹಾಲ್ ಇದು. ಆಚೆ ಕಡೆ ಡೈನಿಂಗ್ ಹಾಲು, ಪೂಜಾ ರೂಮು ಎಲ್ಲ ಈಗ ಬಿದ್ದುಬಿಟ್ಟಾವ ಆ ಕಡೆ. ಇದು ಡೈನಿಂಗ್ ಹಾಲು, ಇದು ಕಿಚನ್, ಇದು ಪೂಜಾ ರೂಮು. ಆಚೆ ಕಡೆ ಹೊಲ ಮುಂದೆ. ಇದೆಲ್ಲ ಸಾಗವಾನಿನ? ಹಾಂ, ಸಾಗಾಣಿ, ಪ್ಯೂರ್ ಸಾಗಾಣಿ. ಅವಾಗಿನ ಕಾಲದಾಗ ಬ್ರಿಟಿಷ್ ಕಾಲದಾಗ ಎಲ್ಲಿ ನಿಮ್ಗೆ ಸಿಕ್ತಿತ್ತು? ಸಾಗಾಣಿನಲ್ರಿ. ಹ್ಞೂ ರೀ. ಇಲ್ಲಿ ಏನಾತ್ರಿ ಸರ್, ಹುಳ ಪುಡಿ ಭಾಳ ಜಾಸ್ತಿ ನೀರು ಭಾಳ ಮುಳುಗಡೆ ಆಗಿತ್ತು ಇದ್ದೀವು. ನೈಟ್ ರಾತ್ರಿ ಸಮುದ್ರ ದಂಡಿ ನೀರು ಬಡಿತೈತಲ್ಲ, ಆ ಟೈಪ್ ಸೌಂಡ್ ಬರಕತ್ತು. ಆ ದೃಷ್ಟಿಲಿಂದ ನಾವು ಎಲ್ಲರೂ ಇಲ್ಲಿ ಬ್ಯಾಡ್ ಅಂತಂದು ಎಲ್ಲ ನಮ್ಮ ಪ್ಲಾಟ್ ಬಂದು ಅಲ್ಲೇ ಕಟ್ಸಿದ್ವಿ. ಈಗ ನಾನು 2010 ನಾವು ಇಲ್ಲಿಂದ ಹಂಗಾರೆ 2007 7 8 ಹತ್ರ ನೀವು ಅದಿರಿ. ಬರ್ರಿ ಸರ್, ಇದನ್ನು ಸ್ವಲ್ಪ ಹಂಗೆ ಹೋಗ್ಬೋದಾ? ಆರಾಮಮ್ಮ? ಆರಾಮ್ ರೀ, ನೀವು ಆರಾಮದಿರಿ? ಬನ್ನಿ. ಇಲ್ಲಿ ಒಂದು ಸಣ್ಣ ಒಂದು ಇದೈತಿ ಮೋರಿ, ಒಂದು ಲಾಕ್ ಮಾಡೋಕೆ ಸಿಸ್ಟಮ್ ಇಟ್ಟಾರೆ ಇಲ್ಲಿ. ಇಲ್ಲಿ ಐತಲ್ರಿ, ಇದು ಬಾಗಿಲ ಅಂತ. ಬರ್ರಿ, ಇದು ಬಾಗಿಲ. ಇದ್ರ ಒಳಗೆ ಸ್ಟೆಪ್ ಅದಾವೆ. ಹಾಂ, ಸ್ಟೆಪ್ ಅದ. ಇಲ್ಲಿ ಒಂದು ಟೇಜರಿ ಇರ್ತದ. ಫುಲ್ ಇದ್ರದ್ದು ಏನು ಗಾಡಿದು ಕಲ್ಲಿಂದು ಫುಲ್ ಏರಿಯಾ. ಇದು ಎಷ್ಟು ಐತ್ರಿ ಅಷ್ಟು ಏರಿಯಾ ತಳಗೈತಿ. ಹಾಂ, ಅದು ನೆಲಮನೆ. 3 ಸ್ಟೆಪ್ ಅದಾವ ರೀ. ಮತ್ತು ಹಿಂಗೆ ಹೋಗಿ ಹಿಂಗೆ ಹೋಗ್ಬೇಕು. ಟೇಜರಿ ಇನ್ನೂ ಅಲ್ಲೇ ಐತಿ. ಅದೇನು ಯೂಸ್ ಮಾಡೋದಿಲ್ಲ ಈಗ ಏನು ಇದು ಒಂದು ರೂಮು, ಅದೊಂದು ರೂಮ್ ಸೇಮ್. ಈಗ ಇದು ನೋಡಿರಿ, ಈ ಡಿಸೈನ್ ಹೆಂಗೆ ನೋಡಿರಿ, ಸೇಮ್ ರೂಮು. ಆಚೆ ಕಡೆ ಒಂದು ಡಿಸೈನ್ ಒಂದೇ, ಸೇಮ್ ಡಿಸೈನ್. ಹಾಂ 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 ಹ್ಞೂ ರೀ. ಇದು ಬೆಲ್ಜಿಯಂ ಗ್ಲಾಸ್ ಅವಾಗ. ಹಾಂ, ಇದು ಬೆಲ್ಜಿಯಂ. ಇದು ನೋಡಿರಿ, ಇಲ್ಲಿ ನಿಂತರೆ ಹೆಂಗೆ ಕಾಣ್ತೀರಿ ನೋಡಿರಿ. ಇಲ್ಲಿ 7 ಗ್ಲಾಸ್ ಕಾಣ್ತದೆ ಸರ್. ಗೋಲ್ಗುಂಬಳ ಹಿಂಗೆ ರಪ್ಪಳ ಮಳ ಹಂಗೆ 7 ಬರ್ತದೆ, ಹಂಗೆ 7 ಹ್ಞೂ ರೀ. ಹೌದು, ಬೆಲ್ಜಿಯಂ ಗ್ಲಾಸ್. ಬೆಲ್ಜಿಯಂನಿಂದ ಬಂದಿದ್ದು. ಅವಾಗೆಲ್ಲ ಇದು ಇತ್ತಲ್ರಿ ಬ್ರಿಟಿಷ್ ಕಾಲ. ಹ್ಞೂ ಹ್ಞೂ. ಮ್ಯಾಗ ಹಿಂಗೆ ಸೇಮ್ ಇಲ್ಲಿ ಏನೈತಿ ಸೇಮ್ ಹಂಗೆ. ಇದು ಆ ರೂಮ್ ನೋಡಿದ್ರಲ್ಲ, ಸೇಮ್ ಹಂಗೆ. ಈ ರೂಮ್ ನೋಡಿದ್ರಿ ಸೇಮ್ ಹಂಗೆ.
ಈ ರೂಮ್ ನೋಡಿ ಸೇಮ್ 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 ಬಂದು ಗ್ಲಾಸ್ ಬಂದು ಎ ಟು ಜೆಡ್ ಎ ಟು ಜೆಡ್ ಸೇಮ್ ಹಾಗೆ ಸ್ವಲ್ಪ ಫರಕ್ ಇಲ್ರಿ ಎರಡು ಕಿಟಕಿ ಎಲ್ಲ ಬರೀ ಇಲ್ಲೂ ದಾದ್ರಿ ಐತಿ ಇಲ್ಲೂ ದಾದ್ರಿ ಐತಿ ಹೊರಗಿಲಿಂದ ದಾದ್ರಿ ಹಿಂಗೋತಿ ಹಿಂಗೂ ಐತಿ ಹೊರಗಿಂದ ಹೋಗ್ಬೋದ್ರಿ ಒಳಗಿಲಿಂದ ಇಲ್ಲಿ ಒಳಗೆ ಬರುವಂಗಿಲ್ಲ ಮಂದಿ ಅಲ್ಲಿಂದ ಅಲ್ಲೇ ಆಚೆ ಕಡೆ ಒಂದು ಸ್ಟೆಪ್ ಹತ್ತೋದೈತಿ ಈಚೆ ಕಡೆ ಒಂದು ಸ್ಟೆಪ್ ಹತ್ತೋದೈತಿ